از یک کسی توی بچه بازی کار داشته بچه نیست؟ رقص بچه نیست؟ چی بچه؟ ಎಲ್ರಿಗೂ ನಮಸ್ಕಾರ. ಸ್ವಲ್ಪ ನರ್ವಸ್ ಇದೆ. ನಾನು ಇವತ್ತು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ನಾನು ಇಷ್ಟು ದಿನ ಸ್ವಲ್ಪ ನಂಬಲಿಕ್ಕೆ ಅಸಾಧ್ಯ ಅನಿಸೋ ಮತ್ತು ಕ್ರೀಪಿ ಕಂಟೆಂಟ್ ಇರುವಂಥ ವೀಡಿಯೋಸ್ಗಳನ್ನು ಜಾಸ್ತಿ ನೋಡ್ತಾ ಇದ್ದೆ. ಬಟ್ ಅದು ಜಾಸ್ತಿಯಾಗಿ ಹಿಂದಿ ಅಥವಾ ಬೇರೆ ಲ್ಯಾಂಗ್ವೇಜ್ಗೆ ಜಾಸ್ತಿ ಆಗ್ತಿತ್ತು. ಸೊ ಯಾಕೆ ನಮ್ಮ ಕನ್ನಡ ಆಡಿಯನ್ಸ್ಗೆ ಈ ಥರ ವಿಷಯನ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಹೇಳ್ಕೊಂಡು ಅದಕ್ಕೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಕನ್ನಡದಲ್ಲಿ. ಸೊ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ನಾವು ಬಚ್ಚ ಬಗ್ಗೆ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡೋಣ. ವರ್ಷಗಳಿಂದ ನಡ್ಕೊಂಡ್ಬಂದಿರೋ ಟ್ರೆಡಿಷನ್ನು ಎಷ್ಟು ಡಾರ್ಕ್ ಹಾಗೂ ಕ್ರೀಪಿ ಅಂದರೆ ಇದ್ರ ಬಗ್ಗೆ ಗೊತ್ತಿರೋರು ಇದ್ರ ಹೆಸರು ಕೇಳಿದ್ರೆ ಭಯ ಬಿಡ್ತಾರೆ. ನೀವು ಅನ್ಕೊಳ್ಬೋದು ಏನಿದು ಬಚ್ಚಬಾಜಿ, ಕೇಳಕೊಳ್ಳೆ ಹುಡುಗರಾಟ, ಮಕ್ಕಳು ಆಡ್ತಾರೆ ಹೆಸರು ಅಂತ. ಬಟ್ ಇದು ಹಿಂದಿನ ಆ್ಯಕ್ಚುಲ್ ಸತ್ಯ ನಿಮ್ಗೆ ಗೊತ್ತಾದಾಗ ಶಾಕ್ ಆಗೋದಂತೂ ಖಂಡಿತ. ಇದು ಯಾಕೆ ಸ್ಟಾರ್ಟ್ ಆಯಿತು, ಎಲ್ಲಿಂದ ಶುರು ಆಯಿತು, ಇದಕ್ಕೆ ಬಲಿಯಾಗೋರು ಯಾರು, ಇದು ಯಾಕೆ ನಡೀತಿದೆ, ನೀವು ಹೇಗೆ ಸ್ಟಾಪ್ ಮಾಡ್ಬೋದೋ ಇಲ್ಲ, ಇದ್ರ ಬಗ್ಗೆ ಎಲ್ಲ ಮುಂದೆ ಡಿಸ್ಕಸ್ ಮಾಡೋಣ ಇದೆ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಈ ಒಂದು ಟ್ರೆಡಿಷನ್ನು 13ನೇ ಸೆಂಚುರಿಯಿಂದ ಸ್ಟಾರ್ಟ್ ಆಯಿತು. ಆ ಒಂದು ಕಾಲದಲ್ಲಿ ಹುಡುಗರನ್ನ ಒಂದು ಸ್ಟೇಟಸ್ನ ಗುರುತಾಗಿ ಬಳಸ್ಕೊಡ್ತಾ ಇದ್ದಾರೆ. ಸೊ ಈ ಥರ ಒಂದು ಟ್ರೆಡಿಷನ್ ನಾವು ಜಾಸ್ತಿ ಪರ್ಷಿಯನ್ ದೇಶಗಳಲ್ಲಿ ಹಾಗೂ ಅಫ್ಘಾನಿಸ್ತಾನ್ ಸೈಡಲ್ಲಿ ನೋಡ್ಬೋದು. ಬಟ್ ಈ ಟ್ರೆಡಿಷನ್ ವಾಪಸ್ ಬಂದು ಮಾತ್ರ 1980ರಲ್ಲಿ. ಈ ಒಂದು ಟ್ರೆಡಿಷನ್ ಅದು ಚಿಕ್ಕ ಚಿಕ್ಕ ಹುಡುಗರನ್ನ ಪ್ರಪಂಚ ಜ್ಞಾನನೇ ಇರಲ್ಲ ಆ ಥರ ಹುಡುಗರನ್ನ ಡ್ಯಾನ್ಸ್ ಮಾಡಿಸೋದು ಹಾಗೂ ಮಾಡಿಸೋದು ಇದೆಲ್ಲ ಕೂಡ ಬಚ್ಚಬಾಜಿ ಅನ್ನೋ ಒಂದು ಟ್ರೆಡಿಷನ್ ಹೇಳ್ತಾನೆ. ತುಂಬ ಸಮಯದೊಳಗೆ ನಡೀತಾ ಇತ್ತು ಬಚ್ಚಬಾಜಿ. ಇದೊಂದು ಗೇಮ್ ಅಲ್ಲ, ಬಟ್ ಒಂದು ಟ್ರೆಡಿಷನ್ ಹೆಸರಲ್ಲಿ ಜನರ ಮಧ್ಯೆನೇ ಬೆತ್ತು ಹೋಗಿರುವಂಥ ಒಂದು ಸತ್ಯ. ಈ ಒಂದು ಟ್ರೆಡಿಷನ್ ಅಫ್ಘಾನಿಸ್ತಾನ ಭಾಗದಲ್ಲಿ ಜಾಸ್ತಿ ಕಂಡು ಬರ್ತಾ ಇತ್ತು. ಯಾವ ಜಾಗದಲ್ಲಿ ತುಂಬ ಯುದ್ಧಗಳು ನಡೀತಾ ಇರುತ್ತೆ, ಯಾವ ಜಾಗದಲ್ಲಿ ಯಾವ ಏರಿಯಾದಲ್ಲಿ ಬಡವರು ಜಾಸ್ತಿ ಇರ್ತಾರೆ, ಆ ಥರ ಜಾಗದಲ್ಲಿ ಈ ಥರ ಟ್ರೆಡಿಷನ್ ಕಂಡು ಬರುತ್ತೆ ಜಾಸ್ತಿ. ನಿಮ್ಗೆ ಅನಿಸ್ಬೋದು ಅಂದರೆ ಇದು ಒಂದು ಯಾವ ಥರ ಟ್ರೆಡಿಷನ್ನು, ಇದನ್ನು ನಾವೇನಾದರೂ ನಿಲ್ಸೋಕ್ಕೆ ಸಾಧ್ಯನಾ ಅಂತ. ಬಟ್ ದ ಆನ್ಸರ್ ಈಸ್ ಇದನ್ನ ಸ್ಟಾಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಚ್ಚಬಾಜಿ ಇದರ ಆ್ಯಕ್ಚುಲಿ ಮೀನಿಂಗು ದ ಬಾಯ್ಸ್ ಪ್ಲೇ, ಅಂದರೆ ಒಂದು ಹುಡುಗನ ಆಟ ಅಂತ, ನಾರ್ಮಲ್ ಆಟ ಅಲ್ಲ. ಈ ಡ್ಯಾನ್ಸ್ನ ಸಣ್ಣ ಸಣ್ಣ ಹುಡುಗರಿಂದ ಮಾಡ್ತಾ ಇರುತ್ತೆ. ಯಾವ ಥರ ಸಣ್ಣ ಹುಡುಗ ಅಂದರೆ ಯಾರಿಗೆ ಪ್ರಪಂಚ ಜ್ಞಾನನೇ ಇರೋದು, ತಮ್ಮ ಜೊತೆ ಏನಾಗ್ತಿದೆ ಅಂತ ಅವ್ರಿಗೆ ಅರಿವೇ ಇರೋದು, ಆ ಥರ ಹುಡುಗರಿಂದ ಮಾಡ್ತಾ ಇರುತ್ತೆ. ಈ ಥರ ಸಣ್ಣ ಸಣ್ಣ ಹುಡುಗರು ಈ ಕಲ್ಚರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದು ರೀತಿಲಾಗಿರ್ಬೋದು ಅಥವಾ ರೀತಿಲಾಗಿರ್ಬೋದು. ನೀವು ಸುಮ್ಮನೆ ಒಂದು ಅಂದಾಜು ಮಾಡ್ಕೊಳ್ಳಿ. ಅಫ್ಘಾನಿಸ್ತಾನದ ಯಾವುದೋ ಒಂದು ಹಳ್ಳಿ ಒಂದು ಹುಡುಗ ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ಕಣ್ಣಲ್ಲಿ ಭಯ ತಿಳ್ಕೊಂಡಿದ್ದಾನೆ, ಹುಡುಗಿ ಥರ ಡ್ರೆಸ್ ಹಾಕೊಂಡಿದ್ದಾನೆ, ಮೇಕಪ್ ಹಾಕೊಂಡಿದ್ದಾನೆ, ಕೇಳೋಕ್ಕೆ ಒಂಥರ ಅಜೀಬ್ ಆಗುತ್ತಲ್ವ. ಬಟ್ ಇದು ನಿಜ. ಆ ಒಂದು ಹುಡುಗ ಅಲ್ಲಿಯ ವಾರ್ಲಾರ್ಡ್ಸ್ ಅಥವಾ ಗುಂಪಿನ ಮುಖ್ಯಸ್ಥರು ಅಂತ ಯಾರು ಇರ್ತಾರೋ ಅವ್ರ ಮುಂದೆ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಅವರು ಇನ್ನೂ ಒಂದು ಡ್ಯಾನ್ಸ್ ಜೊತೆ ನೋಡ್ತಾ ಇರಲ್ಲ, ಅವರು ದೃಷ್ಟಿನೇ ಬೇರೆ ಇರುತ್ತೆ. ನಿಮ್ಗೊಂದು ಪ್ರಶ್ನೆ ನನಗೆ, ನಿಮ್ಮೂರಲ್ಲಿ ಇದೇ ಥರ ಯಾವುದಾದ್ರೂ ಒಂದು ನಡೀತಾ ಇದೆ, ನಿಮ್ಮ ರಿಯಾಕ್ಷನ್ ಏನಿರುತ್ತೆ ಅವಾಗ? ಈ ವಾರ್ಲಾರ್ಡ್ಸ್ ಅಂತ ಹೇಳಿದ್ನಲ್ಲ ನಾನು, ಅಂದರೆ ಈ ಗುಂಪಿನ ಮುಖ್ಯಸ್ಥರು, ಅವ್ರ ಇಂಟೆನ್ಷನ್ನೇ ಬೇರೆ ಇರುತ್ತೆ ಹುಡುಗರ ಸಲುವಾಗಿ. ಸೊ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಅವರು ಇವ್ರನ್ನ ಪಿಕ್ ಮಾಡ್ತಾರೆ ಆ್ಯಂಡ್ ಅಥವಾ ಇವ್ರನ್ನ ಲೀಡ್ ಮಾಡ್ಕೊಳ್ತಾರೆ. ಒಂದು ಸಿಂಪಲ್ ಡೆಫಿನೇಷನ್ ಏನಂದರೆ, ಯಂಗ್ ಹುಡುಗರನ್ನ ಸೇಲ್ ಮಾಡಲಾಗ್ತದೆ. ಅವ್ರ ಅಪ್ಪ ಅಮ್ಮನವ್ರನ್ನ ಸೇಲ್ ಮಾಡ್ಬೋದು, ಅವ್ರನ್ನ ಹೆದರಿಸಿ ಆದರೂ ಕರ್ಕೊಂಡು ಹೋಗ್ತಾರೆ, ಅಥವಾ ಹಸಿವು, ಬಡತನ ಇದೆಲ್ಲ ಒಂದು ರೀಸನ್ ಆಗಿರ್ಬೋದು. ಈ ಥರ ಕರ್ಕೊಂಡು ಹುಡುಗರನ್ನೇ ಅವರು ಹುಡುಗಿರ ಥರ ಡ್ರೆಸ್ ಹಾಕಿ ಮೇಕಪ್ ಮಾಡಿಸಿ ಅದೇ ಡ್ಯಾನ್ಸ್ ಮಾಡೋಕ್ಕೆ ಹೇಳ್ತಾರೆ, ಅವರಿಂದ ಪಾರ್ಟಿಗಳು ಕಳಿಸ್ತಾರೆ. ಇದರಿಂದ ಅವರು ದುಡ್ಡನ್ನು ಕೂಡ ಮಾಡ್ಕೊಳ್ತಾರೆ ಹಾಗೂ ಅವ್ರ ಇಂಟೆನ್ಷನ್ ಕೂಡ ಪೂರ್ತಿ ಆಗುತ್ತೆ. ಈ ಥರ ಪಾರ್ಟಿಗೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಇನ್ಕ್ಲೂಡ್ ಅಂದರೆ ಆಫೀಸರ್ಸ್ ಆಗ್ಬೋದು ಅಥವಾ ರಾಜಕಾರಣಿಗಳಾಗ್ಬೋದು. ಪಾರ್ಟಿ ಮುಗಿದ ನಂತರ ಇವರು ಬಿಟ್ಟಿಂಗ್ ಮಾಡ್ತಾಯಿದ್ರು, ಅಂದರೆ ಯಾರು ಜಾಸ್ತಿ ದುಡ್ಡನ್ನು ಅಥವಾ ಬಿಟ್ಟಿಂಗ್ ಮಾಡ್ತಾರೋ ಅವ್ರಿಗೆ ಹುಡುಗರನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಅವ್ರ ಜೊತೆ. ಮನೆಗೆ ಹೋದ್ಮೇಲೆ ಏನು ನಡೀತಾ ಇತ್ತು ಅಂತ ನೀವು ಅಂದಾಜು ಮಾಡ್ಬೋದು. ಈ ಥರ ಟ್ರೆಡಿಷನಲ್ಲಿ ಒಳಗಾಗಿರೋ ಹುಡುಗರು ಸೈಕಾಲಜಿಕಲ್ ಟ್ರಾಮಾಗೆ ಒಳಗಾಗಿರ್ತಾರೆ. ಅವರಲ್ಲಿ ಡಿಪ್ರೆಷನ್ ಹಾಗೂ ರಿವೆಂಜ್ ಫೀಲಿಂಗು ಬಂದಿರುತ್ತೆ. ಈ ಹುಡುಗರನ್ನ ಟಾರ್ಚರ್ ಮಾಡೋದು, ಶೇರಿಂಗ್ ಮಾಡೋದು ಹಾಗೂ ಬೇರೆಯವ್ರಿಗೆ ಸೆಲ್ ಮಾಡೋದು, ಇದೆಲ್ಲ ಒಂದು ಟ್ರೆಡಿಷನ್ ಹೆಸರಲ್ಲಿ ನಡೀತಾ ಇತ್ತು. ಈ ಥರ ಒಂದು ಕಲ್ಚರ್ಗೆ ಒಳಗಾಗೋದು ಸಣ್ಣ ಸಣ್ಣ ಮಕ್ಕಳೇ ಆಗಿರ್ತಾಯಿದ್ರು. ಅವರಿಗೆ ಐಡಿಯಾ ಸಹ ಇರೋಲ್ಲ ನಮ್ಮ ಜೊತೆ ಏನಾಗ್ತದೆ. ಈಗ ಯೋಚನೆ ಮಾಡ್ತಾ ಇರ್ಬೋದು, ಇದೆಲ್ಲ ಯಾವಾಗ ಎಂಡ್ ಆಗುತ್ತೆ, ಇದೆಲ್ಲ ಕೊನೆ ಯಾವುದು ಅಂತ. ಯಾವಾಗ ಹುಡುಗರು 18 ವಯಸ್ಸಿಗೆ ರೀಚ್ ಆಗ್ತಾರೋ ಆವಾಗ ಇದಕ್ಕೊಂದು ಎಂಡ್ ಅಂತ ಬರುತ್ತೆ. ಯಾವಾಗ ಅವರಲ್ಲಿ ಮ್ಯಾಸ್ಕ್ಯುಲಿಟಿ ಬರ್ತು, ಸ್ವಲ್ಪ ಮೇಲ್ ವೈಬ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ
ಅವಾಗ ಈ ವಾರ್ಲರ್ಸ್ಗಳಿಗೆ ಅಥವಾ ಈ ಗುಂಪಿನ ಮುಖ್ಯಸ್ಥರಿಗೆ ಇವ್ರ ಮೇಲಿರೋ ಇಂಟ್ರೆಸ್ಟ್ ಹೋಗುತ್ತೆ. ಸೊ ಅವಾಗ ಇವರದ್ರಿಂದ ಹೊರಗೆ ಬರ್ತಾರೆ. ಇನ್ನೊಂದು ವಿಷಯ ಏನಂದರೆ, ಈ ಥರ ಟ್ರೆಡಿಷನ್ ಅಥವಾ ಡ್ಯಾನ್ಸ್ ಯಾವಾಗ ನಡೀತಾ ಇರುತ್ತೋ ಅವಾಗ ಇದರ ರೆಕಾರ್ಡ್ ಮಾಡಿಕೊಂಡು CD ಮಾಡಿ ಮಾಡ್ತಾರೆ. ಸಣ್ಣ ಸಣ್ಣ ಮಕ್ಕಳು ಯಾರಿಗೂ ಕನಸು ಕಾಣೋ ವಯಸ್ಸು, ಅವರು ಈ ಥರ ಒಂದು ಟ್ರೆಡಿಷನ್ ಮುಗಿಯದೇ ಇರೋ ನೈಟ್ ಮೇಲೆ ಸಿಕ್ಕಾಕೊಂಡಿದ್ರು ಕೂಡ ನಾವು ಹಿಡಿದು ನಮ್ಮ ಮೊಬೈಲ್ ಸ್ಕ್ರೀನ್ ಮುಂದೆ ಕೂತ್ಕೊಂಡು ಇದ್ರ ಬಗ್ಗೆ ತಿಳ್ಕೊಳ್ಬೋದು ಅಷ್ಟೇ, ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಅಂದರೆ ಇದೆಲ್ಲ ಈಗ ನಡೀತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇದೆಲ್ಲ ನಡೆದಿತ್ತು. ಇದೆಲ್ಲ ವಿಷಯನ ರಿಪೋರ್ಟ್ ಆಗಿರೋ 1,000 ಕೇಸಿಂದ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬಟ್ ರಿಪೋರ್ಟೇ ಆಗದೇ ಇರೋ ಎಷ್ಟು ಕೇಸ್ ಇದೆಯಾ, ಬಚ್ಚಬಾಜಿ ಯಾವ ಥರ ಒಂದು ಟ್ರೆಡಿಷನ್ ಅಂದರೆ ಒಂದು ವ್ಯಕ್ತಿ ಎಷ್ಟು ಸಫರ್ ಮಾಡ್ಬೋದು, ಎಷ್ಟು ಚಿತ್ರಹಿಂಸೆಗೆ ಗುರಿ ಆಗ್ಬೋದು ಅನ್ನೋದನ್ನು ಇದು ತೋರಿಸ್ಕೊಡ್ತಾರೆ. 7, 8 ಅಥವಾ ಇದಕ್ಕಿಂತ ಚಿಕ್ಕನಾಗಿರೋ ಮಕ್ಕಳು ಕೂಡ ಈ ಕಲ್ಚರ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವ್ರಿಗೆ 18 ವರ್ಷ ಆಗೋವರೆಗೂ ಅಥವಾ ಇವರಲ್ಲಿ ನ್ಯಾಷನಾಲಿಟಿ ಬರೋವರೆಗೂ ಈ ವಾರ್ಲರ್ಸ್ಗಳು ಇವ್ರನ್ನ ಯೂಸ್ ಮಾಡ್ಕೊಳ್ತಾರೆ. ನಮಗಿಂದ ಇದ್ರದ್ದು ಸರ್ಫೇಸ್ ಬಗ್ಗೆ ಮಾತ್ರ ಗೊತ್ತೇ, ಒಳಗೆ ಏನೇನಿದೆ, ಏನು ನಡೀತಾ ಇದೆ, ಯಾವುದ್ರ ಬಗ್ಗೆ ನಮಗಿದೆ. ಸೊ ಗೆಳೆಯರೆ, ಇದು ಇವತ್ತಿನ ಟಾಪಿಕ್ ಆಗಿತ್ತು. ನಿಮಗೇನಾದರೂ ಈ ಥರದೇ ಕ್ರೀಪಿ ಅಥವಾ ಡಾರ್ಕ್ ಅಂತ ವೀಡಿಯೋಸ್ಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮಗೇನಾದರೂ ಈ ಥರ ವಿಷಯದ ಬಗ್ಗೆ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ